ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿವಿ. ಇವತ್ತೊಂದು ವಿಶೇಷ ಸಂದರ್ಶನ, ಒಂದು ಹುಟ್ಟುಹಬ್ಬ ಆಚರಣೆ. ಎಷ್ಟನೇದು? 36 ಅಲ್ಲಲ್ಲ 69. ಓ, ಹೆಂಗೆ ಹಿಂಗೆ ಉಲ್ಟಾ ಪಲ್ಟಾ ಮಾಡಿದ್ರು 36 69 ಅಲ್ವಾ? ಇದು 96ನೇ ವರ್ಷದ ಹುಟ್ಟುಹಬ್ಬ. ಈಗಾಗಲೇ 95 ವರ್ಷಗಳನ್ನು ಕಳೆದು 96ನೇ ವರ್ಷಕ್ಕೆ ಕಾಲಿಡ್ತಾ ಇರ್ತಕ್ಕಂಥ, ಏನೇ ಕೇಳಿದ್ರು OS ಅನ್ನುವ ವ್ಯಕ್ತಿಯ OS ಗೋಪಾಲಗೌಡರ ಹುಟ್ಟುಹಬ್ಬ. ಈ ಒಂದು ಹುಟ್ಟುಹಬ್ಬವನ್ನು ಯಾರು ಆಚರಣೆ ಮಾಡ್ತಿದ್ದಾರೆ, ಯಾಕೆ ಆಚರಣೆ ಮಾಡ್ತಿದ್ದಾರೆ? ಮೂಡಿಗೆರೆ ತಾಲೂಕು ಬೆಳೆಗಾರರ ಸಂಘದಲ್ಲಿ ಹಿರಿಯ ಸದಸ್ಯರಾಗಿದ್ದು, ಬೆಳೆಗಾರರ ಸಂಘ ಸ್ಥಾಪನೆ ಆದಾಗ ಇದ್ದಂಥ ಹಿರಿಯರು ಯಾರೂ ಇಲ್ಲ ಈಗ. ಅದರಲ್ಲಿ ಇವತ್ತು OS ಗೋಪಾಲಗೌಡರು ಒಬ್ಬರೇ ಇರೋದು ಅಂತ ಕಾಣುತ್ತೆ. ಹಾಗಾಗಿ ಅದರಲ್ಲಿ BL ಶಂಕರರು, ಬಿದಳ್ಳಿ ಜಯರಾಮ್ ಗೌಡರು, ಇಂಥವರೆಲ್ಲ ಇದ್ದಾರೆ, ಸ್ವಲ್ಪ ಹಿರಿಯವರು. ಇವರ ಒಂದು ಕಾಲಘಟ್ಟದಲ್ಲಿ ಇದ್ದಂಥವರು ಯಾರೂ ಇಲ್ಲ. ಅವರೆಲ್ಲ ಪಂಚೆ ಉಡ್ತಿದ್ರಾಗ, ಅವ್ರ ಪಂಚೆಯವರು ಯಾರು ಈಗಿಲ್ಲ. ಇವತ್ತು OS ಗೋಪಾಲಗೌಡರ ಮನೆಯಲ್ಲಿ ನಾವಿದ್ದೀವಿ. ತುಂಬ ಕುಟುಂಬದಲ್ಲಿ ಬೆಳೆದು ಬದುಕಿ ಬಂದಂಥವ್ರು. ಸುಮಾರು 68 ವರ್ಷಗಳ ಕಾಲ ರಾಜಕಾರಣದಲ್ಲಿ ಇದ್ದಂಥವ್ರು. ಕಾಂಗ್ರೆಸ್ಸಿನ ಒಂದೇ ಪಕ್ಷದಲ್ಲಿ 68 ವರ್ಷಗಳಿಂದ ಇದ್ದಾರೆ. ಯಾಕೆಂತಂದರೆ ಅವರೇ ಹೇಳೋ ಹಾಗೆ 28 ವರ್ಷಕ್ಕೆ ನಾನು ರಾಜಕಾರಣಕ್ಕೆ ಹೋದೆ ಅಂತ. ಆ ಲೆಕ್ಕಾಚಾರ ತಗೊಂಡ್ರೆ 68 ವರ್ಷದಿಂದ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಹಿರಿಯ ಮುತ್ಸದ್ದಿ ಅಂತ ಹೇಳ್ಬೋದು. ಹಾಗಾಗಿ ಯಾವುದೇ ಭ್ರಷ್ಟಾಚಾರದ ಆರೋಪ ಇಲ್ದೇನೆ, ಈಗ ನೋಡ್ತಿರ್ಲಿಲ್ಲ, ಇಲ್ಲಿ ವೈಟ್ ಆ್ಯಂಡ್ ವೈಟ್, ಏನೋ ಸ್ವೆಟ್ರ್ ಹಾಕ್ಯಾರಷ್ಟೇ. ಇದಕ್ಕೆ ಯಾವಾಗಲೂ ವೈಟ್ ಆ್ಯಂಡ್ ವೈಟು, ಒಂದು ಚುಕ್ಕೆ ಕೂಡ ಇಲ್ಲ. ಜೊತೆಯಲ್ಲಿ ಅವರ ಶ್ರೀಮತಿಯವರು ಕೂಡ ಇದ್ದಾರೆ. ಅವರು ತುಂಬ ಅಂದಿನ ಕಾಲದಿಂದನೂ ಕೂಡ ಅನ್ಯೋನ್ಯವಾಗಿ ಬೆಳೆದು ಬಂದಂಥವ್ರು. ಇವತ್ತು ಕೂಡ ಒಂದು ಸುಖಿ ಸಂಸಾರ, ಅದು ಕೃಷಿ ಕುಟುಂಬದಲ್ಲಿ ಸುಖಿ ಸಂಸಾರ. ಈ ಹಿಂದೆನೇ ನಾನು ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೆ. ಇಂಟರ್ವ್ಯೂ ಮಾಡಿದಾಗ ಎಲ್ಲ ಅವರ ಹಿಸ್ಟ್ರಿನೆಲ್ಲ ಹೇಳಿದ್ದಾರೆ. ಆದರೂ ಕೂಡ ಒಂದು ಸಣ್ಣ ಪರಿಚಯನ ಮಾಡ್ಕೊಳ್ತೀನಿ. ನಮಸ್ಕಾರ ಗೌಡ್ರೆ. ನಮಸ್ಕಾರ. ತಮ್ಮ ಹೆಸರು? OS ಗೋಪಾಲಗೌಡ. OS ಅಂದರೆ ಔಸ ಶಿವಣ್ಣಗೌಡ್ರ ಮಗ. ತಾಯಿ ರಾಮಮ್ಮ ಅಂತೇಳಿ GB ರಾಮಮ್ಮ ಗುತ್ತಿಯವರು. ಹೌದು. ನಿಮ್ಮ ತಾಯಿ ತಂದೆಗೆ ಎಷ್ಟು ಜನ ಮಕ್ಕಳು ನೀವು? ನಾವು ಗಂಡು ಹುಡುಗರು 4, ಹೆಣ್ಣು ಹುಡುಗರು 2. ಓಹೋ. ನಿಮ್ಗೆ ಎಷ್ಟು ಜನ ಮಕ್ಕಳು? ನನಗೆ 2 ಗಂಡು 1 ಹೆಣ್ಣು. ಹೌದಾ? ಈಗ ನೀವು ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ನಾನು ಮದುವೆಯಾಗಿ 52ರಲ್ಲಿ ಮದುವೆ. 1952ನೇ ಇಸ್ವಿಯಲ್ಲಿ ನಮ್ಮ ಮದುವೆ. ಈಗ OS ಗೋಪಾಲಗೌಡರು ಅಂದ್ರೆ ನಿಜ ಹೇಳ್ತಾರೆ ಅಂತ ಹೇಳ್ತಾರೆ ಎಲ್ಲರೂ. ನಾನೊಂದು ಕೇಳ್ತೀನಿ, ಸತ್ಯ ಹೇಳ್ಬೇಕು ಮಾತ್ರ. ನೀವು 52ನೇ ಇಸ್ವಿನಲ್ಲಿ ಮದುವೆ ಆದ್ರಲ್ಲ, ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ? ಲವ್ ಮಾಡಿ ಮದುವೆ ಆಗಿದ್ದ? ಹೆಣ್ಣು ಕೇಳಿ? ಇಲ್ಲ ಏನಿಲ್ಲ. ನಾನು ಹೆಣ್ಣೆ ನೋಡಿರಲಿಲ್ಲ, ಗೊತ್ತಾಯ್ತಾ? ಬಿ ಕೃಷ್ಣೇಗೌಡರು ನಮ್ಮ ಸೆಡ್ಕರಿದಾರಲ್ಲ, ಎಲ್ಲ ಅವರೇ ಜವಾಬ್ದಾರಿ ತಗೊಂಡು ನಮ್ಮ ತಂದೆ ಕರ್ಕೊಂಡು ಹೋಗಿ ಅವರೇ ಸೆಟ್ಲ್ ಮಾಡ್ಕೊ ಬಂದು. ನಾನು ಹೆಣ್ಣು ನೋಡ್ಲಿಲ್ಲ, ಏನ್ ನೋಡಿರ್ಲೇ ಇಲ್ಲ. ಅವ್ರು ಹೇಳಿದಕ್ಕೆ ನಾವು ಒಪ್ಪಿಗೆ ಕೊಟ್ಟಿದ್ದೆ. ನಿಮ್ಮ ಶ್ರೀಮತಿಯವ್ರ ಹೆಸರೇನು? ನಮ್ಮ ಇವರು ಕಸ್ತೂರಮ್ಮ, MS ಕಸ್ತೂರಮ್ಮ, ಮಾಕನಹಳ್ಳಿಯ ಸೋಮೇಗೌಡ್ರ ಮಗಳು. ಆಯ್ತು. ಈಗ 96 ವರ್ಷದ ಸುದೀರ್ಘ ಜೀವನವನ್ನ ನಡ್ಸ್ಕೊಂಡು ಬಂದಿದ್ದೀರಿ. ಸುಮಾರು ಒಂದು 16 ವರ್ಷಗಳ ಕಾಲ ಗೊತ್ತಿಲ್ಲದೆ ಇರ್ಬೋದು ಏನು ಈ ಪ್ರಪಂಚ ಅಂತ. ಆದರೆ 80 ವರ್ಷಗಳ ಕಾಲ ಇವತ್ತು ಬಾಳಿ ಬದುಕಿ, ಕಷ್ಟ ಸುಖ, ಸಂಬಂಧ, ಪ್ರೀತಿ, ವಿಶ್ವಾಸ, ಗೌರವ ಎಲ್ಲದನ್ನು ನಮ್ಮ ಹಳ್ಳಿಲಿ ಅಂತ ಹೇಳ್ತಾರೆ ಅರ್ದು ಕುಡಿದರು ಅಂತ. ಹಾಗಾಗಿ ಎಲ್ಲದನ್ನು ಕೂಡ ಅರ್ದು ಕುಡಿದ್ರಂಥದ್ದು. ಈಗ ಬಾಲಕೃಷ್ಣ ಅವರು ಕೂಡ ಹೇಳ್ತಾ ಇದ್ರು, ಅವ್ರಿಗೆ ಎಲ್ಲ ಮನೆಗಳ ಮೂಡಿಗೆರೆ ತಾಲೂಕಿನ ಎಲ್ಲ ಮನೆಗಳು ಪರಿಚಯ ಇದೆ ಅಂತ, ಅಲ್ವಾ? ಕಂಪ್ಲೀಟ್ ಇದೆ. ಈಗ ಅಂದ್ರೆ ಅನೇಕ ಸಂಘ ಸಂಸ್ಥೆಗಳಲ್ಲಿ, PLD ಬ್ಯಾಂಕಲ್ಲಿ, ಕಾಂಗ್ರೆಸ್ ಅಲ್ಲಿ, ಪ್ಲಾಂಟರ್ಸ್ ಬ್ಯಾಂಕ್ ಅಲ್ಲಿ ಎಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದೀರಿ. ಇವತ್ತು ಅಟ್ ಪ್ರೆಸೆಂಟ್ ನಾವಿವತ್ತು ನಿಮ್ಮ ಮನೆಗೆ ಬಂದಿದ್ದೀವಿ. ಬೆಳೆಗಾರರ ಸಂಘದವ್ರು ನಿಮ್ಮ ಮನೆಗೆ ಬಂದಿದ್ದಾರೆ. ಏನ್ ಅನಿಸ್ತದೆ ಗೌಡ್ರೆ? ನನಗೆ ಭಾರಿ ಸಂತೋಷ ಆಯ್ತು, ಖುಷಿ ಆಗ್ತಾ ಇದೆ. ಅದರಲ್ಲೂ ಜಯರಾಮ್ ಗೌಡ್ರು, ನಮ್ಮ ಬಾಲಕೃಷ್ಣ ಅವರು, ಮತ್ತೆ ನಮ್ಮ ತಮ್ಮ ಜಗನ್ನಾಥ, ಇವರು ಎಲ್ಲರೂ ಇದ್ದಾರೆ. ನಮ್ಮ ಅವ್ರ ಹೆಸರು ಮಾಡ್ಬಿಟ್ಟು ಇವರು ಎಲ್ಲರೂ ನಮ್ಮ ಇವರು ಇದ್ದಾರೆ. ದೇವೇಂದ್ರ ಅವ್ರ ಮಗ. ಭಾರಿ ಖುಷಿ ಆಗ್ತದೆ. ಏನು ಆಗ್ಲಿ ಇಂಥ ಕಾಲದಲ್ಲಿ ನೀವೆಲ್ಲ ಈ ಮಳೆಯಲ್ಲೆಲ್ಲ ಬಂದು
ಕಷ್ಟಪಟ್ಟು ಜಯರಾಮಗೌಡರು ಮುಖಾಂತರ ಹಿರಿಯರು ನನ್ನ ಬಿಟ್ರು ಅವರು ಹಿರಿಯರಿಗೆ ಅವ್ರ ಬಗ್ಗೆ ಎಲ್ಲರೂ ನಮ್ಮ ಕುಟುಂಬ ಸಂಬಂಧನೂ ಉಂಟು. ಸಂಬಂಧದಲ್ಲಿ ಸ್ನೇಹ ಆಗಿಬಿಟ್ರೆ ಅದು ಇನ್ನೂ ಭಾರಿ ಒಳ್ಳೆತನ ಬರುತ್ತೆ. ಆ ಥರ ಇದೀವಿ ಹೊಂದ್ಕೊಂಡು ಎಲ್ಲ ಕಡೆನೂ. ಅದು ಯಾವ ಪಕ್ಷ ಇದು ಭೇದ ಇಲ್ಲ ನಮ್ಮಲ್ಲಿ. ಪ್ರತಿಯೊಬ್ಬರು ನನಗೆ ಸಂತೋಷದಲ್ಲಿ ಇದೀವಿ ಎಲ್ಲರೂ ಸೇರಿ. ಈಗ ಒಂದು 80 ವರ್ಷದ ಹಿಂದಕ್ಕೆ ಹೋದ್ರೆ ನಾವು ಅವತ್ತು ಇದ್ದಂತ ಮನುಷ್ಯರ ಒಂದು ಸಂಬಂಧಗಳು, ಪ್ರೀತಿ, ವಿಶ್ವಾಸ ಇವತ್ತು ಇದೆ ಅನ್ನಿಸ್ತದೆ ಗೌಡ್ರೆ. ಖಂಡಿತ ಈಗ ಇದೆ. ಆದ್ರೆ ಇವತ್ತಿನ ಪ್ರಪಂಚದಿಂದ ಬೇರೆ ಬೇರೆ. ಅವತ್ತಿನ ಕಾಲದಲ್ಲಿ ಹಿರಿಯರು ಅಂದ್ರೆ ಅಷ್ಟು ಗೌರವ. ಈಗ ಅವ್ರ ತಂದೆ ನಮ್ಮ ತಂದೆ ಎಲ್ಲ ಒಂದು ಕಾಲದಲ್ಲಿ ಎಲ್ಲರೂ ಭಾರಿ ಚೆನ್ನಾಗಿದ್ದರು. ಅವ್ರವ್ರಿಗೆ ಹೊಂದ್ಕೊಂಡು ಹೋಗಿದ್ದು. ಮತ್ತೆ ನಮ್ಮ ಇವ್ರ ತಂದೆನೂ ಕೂಡ ಎಲ್ಲ ಹೊಂದ್ಕೊಂಡಿದ್ದರು. ಸುಬ್ರಾಯಗೌಡರು ಅಂತವ್ರು ಅಣ್ಣನು ಎಲ್ಲ ನಾವು ಒಂದು ಗುಂಪಲ್ಲಿ ಹೊಂದಿಕೊಂಡು ಒಳ್ಳೊಳ್ಳೆ ವಿದ್ಯಾವಂತರನ್ನೆಲ್ಲ ಆರಿಸಿ ನಾವು ಈ ಕೆಲವು ಸಂಘ ಸಂಸ್ಥೆ ಒಳಗೆಲ್ಲ ತಂದಿದ್ದೀವಿ, ಕೂರಿಸಿದ್ದೀವಿ, ಎಲ್ಲ ಮಾಡ್ತಾ ಇದ್ವು. ಈಗ ಹಿಂದಿನ ಕಾಲದಲ್ಲಿ ಇರ್ಲಿಲ್ಲ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋದು ಅಂತ ಇರ್ತಿರ್ಲಿಲ್ಲ. ಯಾಕೆ ಅಂದ್ರೆ ಹುಟ್ಟಿದ ದಿನನೇ ಗೊತ್ತಿರ್ತಿರ್ಲಿಲ್ಲ. ಮೇಷ್ಟ್ರು ಬರೆದಂತದ್ದು ಹೆಚ್ಚಾಗಿ ಎಲ್ಲರೂ ಹುಟ್ಟಿರೋದು ಜೂನ್ ಅಲ್ಲೇ. ಯಾಕಂದ್ರೆ 5 ವರ್ಷ 10 ತಿಂಗಳು ಆಗ್ಲಿ ಮಕ್ಕಳಿಗೆ ಸ್ಕೂಲಿಗೆ ಸೇರಿಸ್ಬೇಕಲ್ಲ, ಅದಕ್ಕೆ ಹೆಚ್ಚಾಗಿ ಎಲ್ಲರನ್ನು ಜೂನ್ ಅಲ್ಲೇ ಇದ್ ಮಾಡಿರೋಂಥದ್ದು. ಹಾಗಾಗಿ ಇವತ್ತು ಒಂದು ಹುಟ್ಟಿದ ಹಬ್ಬನ ಆಚರಣೆ ಮಾಡ್ಬೇಕು ಅಂತ ಹೇಳಿ ಒಂದು ಬೆಳೆಗಾರರ ಸಂಘನೇ ಇವತ್ತು ನಿಮ್ಮ ಮನೆಗೆ ಬಂದಿದೆ. ಭಾರಿ ಸಂತೋಷ ಆಯ್ತು, ಅವರೆಲ್ಲ ಬಂದಿದ್ದಾರೆ. ಹೌದು. ಈಗ ಜೂನ್ ಇವತ್ತು 16ನೇ ತಾರೀಕು ಇವತ್ತು. ಈ ಹಿಂದೆ ಕೂಡ ಬಹಳಷ್ಟು ಮಳೆ ಬರ್ತಾ ಇತ್ತು. ಆಗೆಲ್ಲ ಕೃಷಿ ಚಟುವಟಿಕೆಯಲ್ಲಿ ತೊಡಗಿರ್ತಿದ್ರಿ ರೈತರು. ತೋಟಕ್ಕೆ ಹೋಗೋದೆಲ್ಲ ಬಹಳ ಕಡಿಮೆ. ಆಗ ಏನಿದ್ರು 2 ತಿಂಗಳು ಬರೀ ಗದ್ದೆ ಕಡೆ, ಆಗಸ್ಟ್ ತನಕ ತೋಟಕ್ಕೆ ಹೋಗ್ತಿರ್ಲಿಲ್ಲ. ಈಗ ಗದ್ದೆನೂ ಇಲ್ಲ, ಮತ್ತೆ ಗದ್ದೆ ಕಡೆ ಇದ್ರು ಹೋಗಲ್ಲ. ಅವತ್ತಿನ ಮಳೆ ಎಲ್ಲ ಏನು ಈ ಪ್ರಕೃತಿ ಇದೆಲ್ಲ ಇವತ್ತು ಬದಲಾವಣೆ ಆಗಿದ್ದು. ಹೌದು, ಈಗ ಆಗಿದೆ. ಯಾರು ಜಮೀನು ಕೂಡ ಮಾಡ್ತಾ ಇಲ್ಲ. ಅದ್ರ ಬೆಳೆಗೆ ಬೆಲೆನೂ ಕಡಿಮೆ ಆಗಿ ನಮ್ಗೆ ಕೆಲಸ ಮಾಡಿದ್ರೆ ಲಾಸ್ನಲ್ಲೇ ಹೋಗ್ತಾ ಇತ್ತು ಇದುವರೆಗೂ. ಸರಿ ಗೌಡ್ರೆ, ಹಾಗಾದ್ರೆ ಈಗ ಏನಾದರೂ ಇವತ್ತು ನೀವು ಹುಟ್ಟಿದ ಹಬ್ಬದ ಒಂದು ಆಚರಣೆಯನ್ನ ಮಾಡ್ತಾ ಇದ್ದೀರಿ. ನಿಮಗೆ ಅನ್ಸಿದೆ ನನ್ನ 80 ವರ್ಷದ ಒಂದು ಪ್ರೌಢಾವಸ್ಥೆಗೆ ಬಂದು 80 ವರ್ಷ ಆಯ್ತು ನಾನು. ಆ 80 ವರ್ಷದಲ್ಲಿ ಅನೇಕ ಬದಲಾವಣೆಗಳು ಆಗಿದಾವೆ, ಇನ್ನೂ ಅನೇಕ ಆಗ್ಬೇಕಿತ್ತು ಅಂತ. ಒಟ್ಟಾರೆಯಾಗಿ ಈ ಮೂಡಿಗೆರೆ ತಾಲೂಕನ್ನ ನೀವು ಗಮನಿಸಿದರೆ, ಈ ಮೂಡಿಗೆರೆಗೆ ನೀವು ರಾಜಕಾರಣನೂ ಮಾಡಿದಿರಿ, ಹೋರಾಟ ಮಾಡಿದಿರಿ, ಎಲ್ಲ ಮಾಡಿದಿರಿ. ಅದು ಏನಾರ ಬೇಕಿತ್ತು. ವ್ಯವಸಾಯನೂ ಮಾಡಿದಿರಿ, ಆಮೇಲೆ ಬೆಳೆಗಾರ ಸಂಘದಲ್ಲೂ ಇದ್ರಿ. ಇವತ್ತು ಬೆಳೆಗಾರ ಸಂಘಕ್ಕೆ ಒಂದು ಕಟ್ಟಡನೂ ಕೂಡ, ಭವ್ಯವಾದ ಒಂದು ಕಟ್ಟಡನೂ ಕೂಡ ಆಗಿದೆ. ಎಲ್ಲ ಒಳ್ಳೊಳ್ಳೆಯವರೆಲ್ಲ ಸೇರಿ ಒಳ್ಳೆ ಚೆನ್ನಾದ ವ್ಯವಸ್ಥಿತವಾಗಿ ಮಾಡಿ ನಮ್ಮ ಬಾಲಕೃಷ್ಣ ಅವರು, ಜಯರಾಮಗೌಡರು, ಇಂಥ ಮುಖಂಡರುಗಳ ನಮ್ಮ ಇವರು ಕೂಡ, ಮನೋಹರ್ ಕೂಡ ಮುಖಂಡರು ಎಲ್ಲರೂ ಸೇರಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದು ಖುಷಿ ಆಗ್ತದೆ ಈಗ ಬಿಲ್ಡಿಂಗ್ ನೋಡೋದಕ್ಕೆ. ಈಗ ನಿಮಗೆ ಅನಿಸ್ತದಲ್ಲ, ನಾನು ನಾಯಕತ್ವ ವಹಿಸ್ಕೊಂಡು ಅನೇಕ ಕೆಲಸ ಮಾಡಿದೆ. 22 ವರ್ಷ ತಾಲೂಕ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ. ಎಲ್ಲ ಬೈರೇಗೌಡರು ಇರ್ಬೋದು, ಬಿ ಕೃಷ್ಣೇಗೌಡರು ಇರ್ಬೋದು, ನಿಮ್ಗೆ ಅನೇಕ ಜನ ನಿಮ್ಮ ಸ್ನೇಹಿತರುಗಳೆಲ್ಲ ಇದ್ರು, ಆದ್ರೆ ಇವತ್ತಿಲ್ಲ. ಆದ್ರೆ ನಿಮ್ಮ ಒಂದು ಕನಸೇನಾರ ಇದೆಯಾ? ಇವತ್ತು ಮೂಡಿಗೆರೆಗೆ ಇಂಥದ್ದೊಂದು ಆಗ್ಲಿಲ್ಲ, ಬೆಳೆಗಾರರಿಗಾಗ್ಲಿ ಕಾರ್ಮಿಕರಿಗಾಗ್ಲಿ ಟೋಟಲಿ ಜನಸಂಖ್ಯೆಗೆ ಮೂಡಿಗೆರೆಗೆ ಇಂಥದ್ದೊಂದು ಬೇಕಿತ್ತು, ನನ್ನ ಪೀರಿಯಡಲ್ಲಂತೂ ಆಗ್ಲಿಲ್ಲ, ಈ ಪೀರಿಯಡಲ್ಲಾರು ಮಾಡಬಹುದಾ ಅಂತ ಯಾವ್ದಾದ್ರು ಒಂದು ಕನಸಿದೆಯಾ? ಅಲ್ಲ, ಎಲ್ರೂ ಒಬ್ಬೊಬ್ರದ್ದು ಒಂದೊಂದು ವೃತ್ತಿದಲ್ಲಿ ಹೋಗಿ ಎಲ್ಲ ಸರಿ ಬೆಳೆಗಾರರ ಸಂಘನ ಈಗ ಭಾರಿ ಅಭಿವೃದ್ಧಿಗೆ ತಂದಿದ್ದಾರೆ. ನಮ್ಗೆ ಖುಷಿ ಆಗ್ತದೆ. ಅವರು ನಿಜವಾಗ್ಲೂ ಎಲ್ಲ ಒಳ್ಳೆ ಒಳ್ಳೆ ಇವರೇ ಬಂದರು. ಜಯರಾಮಗೌಡರು, ನಮ್ಮ ಬಾಲಕೃಷ್ಣ ಅವರು, ನಮ್ಮ ಇವರು ಕೂಡ ಎಲ್ಲ ಒಳ್ಳೆ ಒಳ್ಳೆ ಸದಸ್ಯರುಗಳೆಲ್ಲ ಸೇರಿ ಇದ್ಕೊಂಡು ಒಳ್ಳೆ ಕೆಲಸ ಮಾಡಿದ್ದಾರೆ. ದೇವರವ್ರಿಗೆಲ್ರಿಗೂ ಒಳ್ಳೇದು ಕೊಡಲಿ. ಎಲ್ಲ ಸಾರ್ವಜನಿಕರು ಒಳ್ಳೇದು ಕೊಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದು ಅಭಿವೃದ್ಧಿ ಆಗಲಿ, ಮುಂದೆ ಅದನ್ನು ಬೆಳವಣಿಗೆಗೆ ಅಭಿವೃದ್ಧಿ ಪಡಿಸೋದಕ್ಕೆ ಎಲ್ಲರ ಸಹಕಾರನೂ ಇದೆ. ಕೊನೆಯದಾಗಿ ಈಗ ಗೌಡ್ರೆ, ನಾವು ನಿಮ್ಮ ಮನೆಗೆ ಬಂದಿದ್ದೀವಿ, ಈ ಹಿಂದೆನೂ ಬಂದಿದ್ದೆ. ತುಂಬ ಅಚ್ಚುಕಟ್ಟಾಗಿ ಮಾತಾಡ್ತೀರಿ, ಯಾಕೆಂದ್ರೆ ಕಟ್ ಅಂಡ್ ಕ್ಲಿಯರ್. ಈ ಬರತಿ ವಸಂತವ್ರು ಕೂಡ ಅದನ್ನ ಹೇಳ್ತೀರಿ, ಎಷ್ಟು ಕ್ಲಿಯರ್ ಮಾತಾಡ್ತಾರೆ ಗೌಡ್ರು ಅಂತ. ಅಂದ್ರೆ ನಾನು 4 ವರ್ಷ ಹಿಂದೆ ಇಂಟರ್ವ್ಯೂ ಮಾಡಿದ್ದು, ಅವತ್ತೇನು ಮಾತಾಡಿದ್ರಿ ಅಷ್ಟೇ ಕ್ಲಿಯರಾಗಿ ಇವತ್ತು ಕೂಡ ಮಾತಾಡಿದಿರಿ. ನಿಮ್ಮ ಈ ಒಂದು 96ನೇ ವರ್ಷಕ್ಕೆ ಕಾಲಿಟ್ಟಿದ್ದೀರಿ. 100ಕ್ಕೂ ಹೆಚ್ಚು ದಿನ, ಹೆಚ್ಚು ವರ್ಷಗಳ ಕಾಲ
ನೀವು ಬದುಕುವಂತೆ ಆ ಭಗವಂತ ನಿಮಗೆ ಕರುಣಿಸ್ಲಿ, ಮತ್ತು ನಿಮಗೆಲ್ಲ ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲದನ್ನು ಕೊಡಲಿ ಅಂತ ಹೇಳ್ತಾ, ನೀವು ಇನ್ನೇನಾದರೂ ಹೇಳಂಥದ್ದು ಇದೆಯಾ ಈ ಸಮಾಜಕ್ಕೆ? ಇವತ್ತಿನ ಯುವಕರು ಹೆಂಗಿರ್ಬೇಕು ಅನ್ನೋದನ್ನೇನಾದ್ರು ಹೇಳ್ಬೇಕಿದ್ಯಾ? ಇವತ್ತಿನ ಕಾಲಕ್ಕೆ ಅಂದ್ರೆ ಈ ಕಾಲ ಬದಲಾವಣೆ ಆದಂಗೂ ಬೇರೆ ಬೇರೆ ಹೊಸ ಹೊಸ ಇದು ಬರುತ್ತೆ. ನಮ್ಮ ಕಾಲದಲ್ಲಿ ಇದು ಯಾವುದು ಇರಲೇ ಇಲ್ಲಲ್ಲ. ನೀವೇ ಮೊದಲೇ ಕೇಳಿದ್ರಿ, ಹೇಳಿದ್ದೀನಿ, ಯಾವುದು ಇರಲಿಲ್ಲ ಹಳೇದು. ಈ ನಮ್ಮ ಈ ಹುಟ್ಟೋ ಹಬ್ಬ ಎಲ್ಲ ಏನಿಲ್ಲ, ಏನಿದ್ರು ಗದ್ದೆ ಮೇಲೆ ಬೀಳ್ತಿದ್ದು, ಹೋಗಿ ಎಲ್ಲ ಇದು ಮಾಡ್ತಿದ್ದು. ನನಗೆ ಭಾರಿ ಒಂದು ಗದ್ದೆ ಅಂದರೆ ನಮ್ಮ ತಂದೆ ಭಾರಿ ಇಷ್ಟ ಜಾಸ್ತಿ ಇತ್ತು. ಅವ್ರ ಜೊತೆ ನಾನು ಹೋಗಿ ಕಲ್ತು ನಾನು ಕೂಡ ವ್ಯವಸಾಯ ಮಾಡಿದ್ದೀನಿ ಸ್ವಂತಾಗಿ. ಆದರೆ ನಾನೊಂದು ರಾಮ ಲಕ್ಷ್ಮಣ ಅಂತ 2 ಎತ್ತುಗಳನ್ನ ಸಾಕಿದ್ದು. ಅದನ್ನು ನಾನು ಮುಂದಾರನೇ ಮೊದಲೇ ಹೊಡಿಬೇಕು ಹೊರತು ಹಿಂದಕ್ಕೆ ಬರ್ತಿರಲಿಲ್ಲ. ನಾನು ನೇಗಿಲು ನೊಗ ಎಲ್ಲ ಕಟ್ಟಿ ಅಭ್ಯಾಸ ಗೊತ್ತಿದ್ದನು. ಕಟ್ಟಿಕೊಂಡು ನಾನು ಗದ್ದೆಗೆ ಹೂಡಿ ಬಣಸಾಲೆಲ್ಲ ಹೊಡಿತಿದ್ದೆವು. ನಮ್ಮವೆಲ್ಲ ದೊಡ್ಡ ದೊಡ್ಡ ಗದ್ದೆ, 2 ಎಕರೆ, 2.5 ಎಕರೆ, 1.5 ಎಕರೆ ಹೀಗೆ ನಮ್ಮದು ಚಿಕ್ಕಪ್ಪಗೆ ಸಿಕ್ಕಿತ್ತು. ಅವ್ರಿಗೆ ಆ ಪಾಲಿನಲ್ಲಿದ್ದು ಆ ಬಣಸಾಲು ಕಟ್ಟಿದ್ರೆ 2-3 ಬಣಸಾಲಲ್ಲಿ ಮುಗಿದೇ ಹೋಗೋದು. 12 ಜೊತೆ ಎತ್ತುಗಳನ್ನ ಕಟ್ಟಿ ನಾವು ಗದ್ದೆಗೆ ಹುಡ್ತಾ ಇದ್ದು. ಅದರಲ್ಲಿ ನಾನೇ ಮುಂದಿರ್ಬೇಕು ಹೊರತು ಹಿಂದಕ್ಕೆ ಹೋಗ್ತಾರ, ಮುಂದೆನೆ ಹೊಡಿತಿದ್ದ. ಈಗ ನಿಮ್ಮ ಇದ್ದ ಕಾಲದಲ್ಲಿ ಇದ್ದಂಥವೆಲ್ಲವೂ ಕೂಡ ಇದೆ, ಆದ್ರೆ ಒಂದು ನಂಬಿಕೆ ಅನ್ನೋದು ಇವತ್ತು ಇಲ್ಲದೆ ಇರೋಂಥದ್ದು. ನೀವು ಹಿಂದೆ ಒಂದು ಹೆಣ್ಣು ನೋಡ್ಲಿ, ಒಂದು ಆಸ್ತಿನ ಮಾತಾಡ್ಲಿ, ಜಾಗದ್ದಾಗ್ಲಿ ಮಾತಾಡಿದ್ರೆ ಬರವಣಿಗೆನೇ ಬೇಡ, ಅದ್ ಮಾತೇ ಬರವಣಿಗೆ. ಇಂಥದೆಲ್ಲ ನಂಬಿಕೆ ಅನ್ನೋ ಕಾಲ ಇತ್ತು. ಇವತ್ತು ಎಲ್ಲದಕ್ಕೂ ಕೂಡ ಬರವಣಿಗೆ ಮಾಡಿದ್ರು ಇವತ್ತು ಕಷ್ಟ ಇದೆ, ಎಲ್ಲ ಕೋರ್ಟಲ್ಲಿ ಇರ್ಬೇಕು. ಓಕೆ ನೋಡ್ರಿ, ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ರಿ. ಈಗ ನಿಮ್ಗೆ ನಿಮ್ಮದೇ ಆದ ಒಂದು ಸಂಘ, ಬೆಳೆಗಾರರ ಸಂಘದವರು ಗೌರವಯುತವಾಗಿ ನಿಮ್ಮನ್ನ ಗೌರವಿಸೋದಕ್ಕಾಗಿ ಇವತ್ತು ಇಲ್ಲಿ ಬಂದಿದ್ದಾರೆ. ನೋಡೋಣ, ಅವರು ಗೌರವಿಸಿದ ನಂತರ ಮತ್ತೆ ನಾನು ಬೆಳೆಗಾರರ ಸಂಘದ ಅಧ್ಯಕ್ಷರು ಮತ್ತೆ ಹಿರಿಯವ್ರನ್ನ ಮತ್ತೆ ಮಾತಾಡಿಸ್ತೀನಿ. ದೇವರು ಒಳ್ಳೇದು ಮಾಡಲಿ ಎಲ್ರಿಗೂ. ನಮಗಂತ ಹೆಚ್ಚಿನ ಆರೋಗ್ಯ ಆಯಸ್ಸು ಕೊಡಲಿ, ಸಸ್ಯ ಆಗಲಿ. 100 ವರ್ಷಕ್ಕೆ ನಮಗಂತ ಹೆಚ್ಚಿನ ಭಾಳ ಬದುಕಿ ಎಲ್ಲರೂ ಸರಿ. ದೇವ್ರು ಒಳ್ಳೇದು ಮಾಡಲಿ. ನೀವು ಇದೆಲ್ಲ ನನಗೆ ಖುಷಿ ಆಯಿತು. ಪಾಪ ಯಾಕೆ ನಮಗೆ ಈಗ ಈ ಕಾಲ ಇದು ಅಂದರೆ ಬೆಳೆಗಾರರ ಸಂಘ ಇರೋತ್ತಿಗೆ ಇದು ನಡೀತಾ ಇರೋದು, ನನ್ನಿಂದಲ್ಲ. ಅದರಲ್ಲೂ ಜಯರಾಮ್ ಹುಡ್ರು ನಮ್ಮ ಇವರು ಸೇರಿ ಎಲ್ಲಿ ಕಟ್ ಮಾಡ್ಬೇಕು ಹೇಳಿ, ಇಡ್ಕಮ್ಮ. ನೀನು ಕೈ ಹಾಕಿದ್ ಮಾಡು, ಕೊಡು, ಎಲ್ಲ ತೆಗೆದುಕೊಡು. ಬಿಡ್ಲಾ? ಆಯ್ತು, ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಬನ್ನಿ, ಮ್ಯಾನ ಕೈ ಕೊಡಿ. ಬೆಳೆಗಾರ ಸಂಘದಿಂದ ದಡಿಸಿದ್ದು ಭಾರಿ ಸಂಘ. ಓ ಸ್ವಲ್ಪ ಕೊಡಮ್ಮ, ನಾ ತಗೊಂತೀನಿ. ತಡಿ ಬಾಕಿ ತಗ. ಅಯ್ಯೋ ನಿಂದು ಸರಿ. ಓ ಹೌದಾ? ಅಣ್ಣ ತಡಿ ಕೊಡ್ತೆ. ಆಗಲಿ, ನೀ ಬೆಳೆಗಾರರ ಸಂಘದರಿದ್ದು ಇಷ್ಟೆಲ್ಲ ಒಂದು ಅವಕಾಶ ಮಾಡಿದ್ರು. ನಮ್ಮ ಮನೆಯವ್ರನ್ನ ಊಟಿ ಮಾಡಿದ್ರಿ, ಇನ್ನೂ ಹೆಚ್ಚಿನ ಬೆಳೆ.
ವೀಕ್ಷಕರೇ ನೋಡಿ, ಈಗ ಇದುವರೆಗೂ ಬೆಳೆಗಾರರ ಸಂಘದವರು ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದರು, ಸಂತೋಷ ಪಟ್ಟರು. ಗೌಡರು ಕೂಡ ಬಹಳ ಖುಷಿ ಇದ್ರು. ಈಗ ಬೆಳೆಗಾರರ ಸಂಘದ ಅಧ್ಯಕ್ಷರಾದಂಥ ಬಾಲಕೃಷ್ಣ ಅವರು ಈ ಒಂದು ಹುಟ್ಟುಹಬ್ಬವನ್ನು ಯಾಕೆ ಆಚರಿಸಬೇಕು ಅಂತ ಮನಸ್ಸಿನಲ್ಲಿ ಬಂತು ಅಂತ ತಾವು ಹೇಳ್ಬೋದಾ ಸರ್? ನಮಸ್ಕಾರ. ಇವತ್ತೊಂದು ಸುವರ್ಣ ದಿವಸ ಅಂತ ನಾನು ಭಾವಿಸಿದ್ದೇನೆ. ಗೋಪಾಲ್ ಗೌಡರು ಅಂದರೆ ಎಲ್ಲರಿಗೂ ಚಿರಪರಿಚಿತರು. ಹಾಗಾಗಿ ಅವರ ಒಂದು ಇವತ್ತಿನ ದಿವಸದ ಅವರ ಹುಮ್ಮಸ್ಸು ಮತ್ತು ನಮ್ಮ ಬೆಳೆಗಾರರ ಚೈತನ್ಯ ಆಗಿರೋದ್ರಿಂದ ಅವ್ರಿಗೆ 96 ವರ್ಷದ ಯುವಕ ಅಂತ ಹೇಳಿ ನಾವು ಬೆಳೆಗಾರ ಸಂಘದಿಂದ ಇವತ್ತು ಅವ್ರನ್ನ ಒಂದು ಗೌರವವಾಗಿ ಅವ್ರನ್ನ ಭೇಟಿ ಮಾಡಬೇಕು ಅಂತ ಬಂದು ಅವ್ರದ್ದು ಹುಟ್ಟಿದ ಹಬ್ಬ. ಆಮೇಲೆ ಗೋಪಾಲಣ್ಣ ಅಂದರೆ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಅವರು PLD ಬ್ಯಾಂಕ್ ಇರ್ಬೋದು, ಪ್ಲಾಂಟರ್ಸ್ ಬ್ಯಾಂಕ್ ಇರ್ಬೋದು, ನಮ್ಮ ಬೆಳೆಗಾರ ಸಂಘ ಇರ್ಬೋದು, ಎಲ್ಲ ರೈತರಿಗೋಸ್ಕರನೇ ಅವರ ಈ ತುಂಬು ಜೀವನವನ್ನು ಮುಡುಪಾಗಿ ಇಟ್ಟಿದ್ದಾರೆ ಅನ್ನೋದರಲ್ಲಿ ತಪ್ಪೇನಿಲ್ಲ. ಎಲ್ಲರ ಜೊತೆನೂ ನವಲವಿಕೆಯಿಂದ ಇರುವಂಥ ಗೋಪಾಲಣ್ಣ ಅವ್ರಿಗೆ 96 ವರ್ಷ ಇವತ್ತು ತುಂಬಿದೆ. ಅವರನ್ನು ನಾವು ಇವತ್ತು ಅವ್ರ ಜೊತೆ ಹಂಚ್ಕೊಳ್ಳೋದೇ ನಮ್ಮ ಒಂದು ಸುದಿನ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ನಾವು ಜಯರಾಮಣ್ಣ, ಮನು ಮತ್ತು ತುಂಬ ಜನ ಬೆಳೆಗಾರರಿಗೆಲ್ಲ ನಾವು ಮೆಸೇಜ್ ಹಾಕಿದ್ವಿ. ಇವತ್ತು 5 ಗಂಟೆಗೆ ಗೋಪಾಲಣ್ಣನ ಬೆಳೆಗಾರ ಸಂಘದಿಂದ ನಾವು ಅವರ ಬರ್ತ್ಡೇನ ಆಚರಿಸೋಣ ಅಂತ. ಇಂಥ ಅವಕಾಶಗಳು, ಇಂಥ ಹಿರಿಯರು ಒಡನಾಡಿಗಳು ಸಿಗೋದು ಭಾರಿ ಅಪರೂಪದಲ್ಲಿ ಅಪರೂಪ. ಗೋಪಾಲಣ್ಣ ಇವತ್ತು ಎಲ್ಲ ಫಂಕ್ಷನಿಗೂ ಬರ್ತಾರೆ. ಯಾವುದೇ ಒಂದು ಕಷ್ಟ ಇರ್ಬೋದು, ಒಂದು ಮದುವೆ ಇರ್ಬೋದು, ಒಂದು ಬೆಳೆಗಾರದ ಸಮಾವೇಶ ಇರ್ಬೋದು, ಯಾವ ಒಂದು ಒಳ್ಳೆ ಕೆಲಸದಲ್ಲೂ ಗೋಪಾಲಣ್ಣನ ಪ್ರೆಸೆಂಟೇಷನ್ನು ತುಂಬ ಮುಖ್ಯವಾಗಿರುತ್ತೆ. ಹಾಗಾಗಿ ನಮ್ಗೆ ಖುಷಿಯಾಗಿ ನಾವು ಗೋಪಾಲಣ್ಣನ ಇವತ್ತು ಅವ್ರ ಜೊತೆ ಒಂದು ಸ್ವಲ್ಪ ಕಾಲ ಕಳೆಯೋಣ ಅಂತ ನಮ್ಮ ಒಂದು ಎಲ್ಲ ಜಯರಾಮಣ್ಣ ನಾವೆಲ್ಲ ಬಂದಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಬಾಲಕೃಷ್ಣ ಅವರೇ, OS ಗೋಪಾಲ್ ಗೌಡರು ಸ್ವಲ್ಪ ಸಭೆ ಸಮಾರಂಭಗಳಿಗೆ ಸ್ವಲ್ಪ ಗೈರು ಹಾಜರಾಗ್ತಾರೆ. ಅದು ನಿಮ್ಮ ಒಂದು ಕೊರತೆ ಅನ್ಸಲ್ವಾ ನಿಮ್ಮ ಸಭೆಗಳಿಗೆ? ಅಲ್ಲ, ಏಜಲ್ಲಿ ಕೆಲವು ಮಳೆ ಗಿಳೆ ಅವ್ರಿಗೆ ಆ ಥರದಲ್ಲಿ ಅವರು ಬರ್ತಾ ಇಲ್ಲ ಬಿಟ್ಟರೆ ಮತ್ತೆ ಎಲ್ಲ ಫಂಕ್ಷನಲ್ಲೂ ಬಂದಿದ್ದಾರೆ. ನಾನು ನೋಡಿದಾಗೆ ಈಗ ನಮಗೆ ಒಂದು ಮೈನಸ್ ಅಂದರೆ DB ಸುಬ್ಬೇಗೌಡರು ಒಂದಿಲ್ಲ, ಇವ್ರು ಸಮಕಾಲದರೆ. ಇವರೆಲ್ಲ ಒಟ್ಟಿಗೆ ಬರ್ತಕ್ಕಂಥವ್ರು ಸುಮಾರು ಜನ ಹಿರಿಯರನ್ನ ನಾವು ಈಗ ಕಳ್ಕೊಂಡಿದ್ದೀವಿ. ಗೋಪಾಲಣ್ಣ ನಮ್ಮ ಜೊತೆ ಇರೋದೇ ಒಂದು ನಮಗೊಂದು ಜೋಶು. ಮತ್ತು ಎಲ್ಲ ಟೈಮಲ್ಲೂ ಗೋಪಾಲಣ್ಣ ಸುಮ್ಮನೆ ಕೂರಲ್ಲ. ನಮ್ಗೆ ಫೋನ್ ಮಾಡಿ ಏನೇನು ಆಗ್ತಿದೆ, ಏನೇನು ಹೋಗ್ತಿದೆ ಅಂತ ಹೇಳಿ ಒಂದು ವಾರಕ್ಕೆ 15 ದಿವಸಕ್ಕಾದರೂ ನನಗೆ ಫೋನ್ ಮಾಡಿ ಕೇಳ್ತಾ ಇರ್ತಾರೆ. ಅವರ ಒಂದು ಈ ನೆನಪುಗಳು ಮತ್ತು ಅವರ ಮಾರ್ಗದರ್ಶನದಲ್ಲಿ ನಾವು ಈ ಸಂಘಟನೆಯಲ್ಲಿ ಮುಂದುವರ್ಸೋಕೆ ಒಂಥರ ಒಂದು ನಮಗೆ ಒಂದು ಅವರ ಇದು ಆಶೀರ್ವಾದ ನಮಗೆ ಭಾರಿ ಅಗತ್ಯವಾಗಿದೆ ಮತ್ತು ಹುಮ್ಮಸ್ಸು ಬರುತ್ತೆ. ಗೋಪಾಲಣ್ಣ ಇನ್ನೂ ನಮ್ಮ ಜೊತೆ ಇರ್ತಾರೆ. ನಮ್ಮದು ಬೆಳೆಗಾರ ಸಂಘದ ಒಂದು ಭವ್ಯ ಕಟ್ಟಡ, ಒಂದು ದೊಡ್ಡ ಕಾರ್ಯಕ್ರಮ ಮಾಡೋಣ ಅಂತಿದ್ದೀವಿ. ಹಾಗಾಗಿ ಜಯರಾಮಣ್ಣ ನಾವೆಲ್ಲ ಗೋಪಾಲಣ್ಣನೇ ಅದರದ್ದು ಉದ್ಘಾಟಕರು. ಅದರಲ್ಲಿ ಚೀಫ್ ಮಿನಿಸ್ಟರ್ನ ನಾವು ಎಲ್ಲ ರಾಜಕೀಯ ಜನಗಳನ್ನ ಇವ್ರನ್ನೆಲ್ಲ ಕರಿಬೇಕು ಅಂತ ಒಂದು ಕಾರ್ಯಕ್ರಮದಲ್ಲಿ ಇದು ಮಾಡಿದ್ದೀವಿ. ಅದು ನಮ್ಮ ಜೊತೆ ಇರೋದು ನಮಗೊಂದು ಖುಷಿ ಅಂತ. ಹಾಗೆ ಆ ಥರ ನಮ್ಮ ಒಂದಿದು ಅಭಿಪ್ರಾಯ. ಜಯರಾಮಗೌಡ್ರೆ, ಈಗ ನೀವು ಬೆಳೆಗಾರ ಸಂಘ, KGF, ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೀರಿ. ಮೂಲತಃ ಕಾಂಗ್ರೆಸ್ಸಿಗರಾಗಿ ಎಲ್ಲ ರಂಗದಲ್ಲೂ ಸಣ್ಣ ಶಾರದಾ ಪೂಜೆಯಿಂದ ಹಿಡಿದು ಪ್ರಧಾನಮಂತ್ರಿ ಬರೋದಲ್ಲ ಜಯರಾಮಗೌಡರು ಇರಬೇಕು ಅಂತ ಹೇಳ್ತಾರೆ. OS ಗೋಪಾಲ್ ಗೌಡರ ಈ ಹುಟ್ಟುಹಬ್ಬದ ದಿನ ತಮ್ಮ ಅಭಿಪ್ರಾಯ ಏನು ಸರ್? ಎಲ್ರಿಗೂ ನಮಸ್ಕಾರ. ಇವತ್ತು OS ಗೋಪಾಲ್ ಗೌಡರು ಸುಮಾರು 95 ವರ್ಷನ ಮುಗಿಸಿ 96ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಇವರು ತಮ್ಮ ವೃತ್ತಿ ಜೀವನದಲ್ಲಿ ಕೃಷಿ ಮಾಡೋದ್ರ ಜೊತೆಗೆ ಆಮೇಲೆ ಸಾರ್ವಜನಿಕ ಬದುಕಿನಲ್ಲೂ ಕೆಲಸ ಮಾಡಿದಂಥವ್ರು. ರಾಜಕಾರಣನೂ ಮಾಡಿದ್ದಾರೆ ಮತ್ತು ಜೊತೆಗೆ ಪ್ಲಾಂಟರ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ಮತ್ತು TAPCMS ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ಮತ್ತು ಗ್ರಾಮ ಮಟ್ಟದಲ್ಲೂ ಕೆಲಸ ಮಾಡಿದ್ದಾರೆ. ಹಾಗೆ ಬೆಳೆಗಾರ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ, ಮತ್ತು PLD ಬ್ಯಾಂಕ್ನಲ್ಲಿ ಕೆಲಸ ಮಾಡಿದ್ದಾರೆ, ಮತ್ತು ನಮ್ಮ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿಯ ಡೈರೆಕ್ಟರ್ ಸಹಿತ ಆಗಿದ್ದರು. ನಾನು ಚೇರ್ಮನ್ ಆದಾಗ ಡೈರೆಕ್ಟರಾಗಿ ಕೆಲಸ ಮಾಡಿದ್ದಾರೆ. ಎಲ್ಲ ರಂಗದಲ್ಲೂ ಅವರು ಹೆಸರನ್ನು ಗಳಿಸಿ ಇವತ್ತು ಸಹಕಾರಿ ರತ್ನ ಪ್ರಶಸ್ತಿನ ಸಹಿತ ಗಳಿಸಿದ್ದಾರೆ. ಇವತ್ತು ಕರ್ನಾಟಕ ಸರ್ಕಾರ ಅವರಿಗೆ ಸಹಕಾರಿ ರತ್ನ ಅಂಥೇಳಿ ಇವತ್ತು ಪ್ರಶಸ್ತಿ ಕೊಟ್ಟಿದೆ. ಈ ಕಾಲದಲ್ಲೂ ಅವರು ಭಾಳ ಆಕ್ಟಿವ್ ಆಗಿದ್ದಾರೆ. ನಮಗೆ ಅದೇ ವಿಶೇಷ. ಯಾಕೆಂದರೆ ಇವ್ರ ಸಮಕಾಲೀನವ್ರು ನಾನು ಭಾಳ ಜನ ನಮ್ಮ ಬೆಳೆಗಾರ ಸಂಘಟನೆಯಲ್ಲಿ ನೋಡಿದ್ದೀನಿ. ನಮ್ಮ ರಂಗ ಹೆಗಡೆ ಇರ್ಬೋದು, DB ಸುಬ್ಬೇಗೌಡರು ಇರ್ಬೋದು, MS ಲಕ್ಷ್ಮಣಗೌಡರು, ಕರಿಯಣ್ಣಗೌಡರು, ಹಾಗೆ ಇನ್ನೂ ಅನೇಕರು, MP ಜಗನ್ನಾಥ್ ಇರ್ಬೋದು. ಅವರ ಸಮಕಾಲೀನವರು. ಆ ಕಾಲದಿಂದಲೂ ಅವರು ಬೆಳೆಗಾರ ಸಂಘಟನೆಯಲ್ಲಿ ಸಕ್ರಿಯವಾಗಿದ್ದು ನಮ್ಮ ಆಗು ಹೋಗುಗಳಲ್ಲಿ ಭಾಗವಹಿಸ್ತಾ ಇದ್ದರು. ಮತ್ತು ಕಾಫಿ ಬೆಳೆಗಾರ ಸಮಸ್ಯೆಗಳು ಬಂದಾಗ ಎಲ್ಲ ಪ್ರತಿಭಟನೆಗಳು ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಭಾಗವಹಿಸಿದಂಥವ್ರು, ಭಾಳ ಹಿರಿಯರು. ಮತ್ತು ಅವರ ಜೀವನ ಶೈಲಿ
ಬಹುಶಃ ಅವ್ರನ್ನ ಈ ಮಟ್ಟಿಗೆ ಆರೋಗ್ಯವಾಗಿ ಇಡ್ಲಿಕ್ಕೆ ಕಾರಣ ಅಂತ ಹೇಳಿದರೆ ತಪ್ಪಾಗಲಾರದು. ಎಲ್ಲೇ ಬಂದರೂ ಅವರು ಅತಿರೇಕಕ್ಕೆ ಒಳಗಾಗ್ತಾ ಇರಲಿಲ್ಲ. ಮತ್ತು ಆಹಾರ ಬಳಕೆಯೂ ಅಷ್ಟೇ, ಭಾಳ ನಿಯಮಿತವಾದ ಆಹಾರ ಮತ್ತು ಶ್ರದ್ಧೆ, ಮತ್ತು ಬೆಳಗ್ಗೆ ಬೇಗ ಹೇಳೋದು, ಮತ್ತು ಅವರ ದಿನಚರಿಗಳನ್ನ ಭಾಳ ಶಿಸ್ತುಬದ್ಧವಾಗಿ ಮಾಡೋರು. ಅದೇ ಬಹುಶಃ ಆರೋಗ್ಯ ಭಾಗ್ಯ ಅಂತ ಹೇಳಿದರೆ ತಪ್ಪಾಗಲಾರದು. ಯಾಕೆಂದರೆ ಮನುಷ್ಯನಿಗೆ ಆರೋಗ್ಯಕ್ಕಿಂತ ಮಿಗಿಲಾದ ಸಂಪತ್ತೇ ಇಲ್ಲ. ಸಂಪತ್ತಿಗೆ ಕಂಪೇರ್ ಮಾಡೋಕ್ಕಾಗಲ್ಲ ಆರೋಗ್ಯದ ಮುಂದೆ. ನಾವು ಹೇಳ್ತೀವಿ ಹೆಲ್ತ್ ಈಸ್ ವೆಲ್ತ್ ಅಂತ, ಹೆಲ್ತೇ ವೆಲ್ತು. ಅದರಿಂದ ಅಂಥ ಒಂದು OS ಗೋಪಾಲಗೌಡರು ಅಂಥವ್ರನ್ನ ಇವತ್ತು ನಾವೊಂದು ಆಹ್ವಾನಿಸಿ ಇವತ್ತು ಅವರಿಗೆ ಶುಭ ಕೋರದ ಬಂದಿರೋದು ಒಂದು ರೀತಿ ಮಾಧ್ಯಮಗಳಿಗೂ ನಾವು ಇವತ್ತು ಅಭಿನಂದನೆ ಹೇಳಬೇಕಾಗ್ತದೆ. ಇವತ್ತು ಅವಿನ್ TV ಯಾಕೆಂದರೆ ಒಂದು ಮೌಲ್ಯಾಧಾರಿತವಾಗಿ ಇವತ್ತು ಅವಿನ್ TV ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಯಾಕೆಂದರೆ ಒಬ್ಬ ಸಾಮಾನ್ಯ ಮನುಷ್ಯ ಮತ್ತು ಬದುಕಿನಲ್ಲಿ ಸಾಧನೆ ಮಾಡಿದವ್ರನ್ನ ಗುರುತಿಸಿ ಇವತ್ತು ಬೇರೆ ಬೇರೆ ರಂಗದಲ್ಲಿ ಗುರುಸ್ತಾ ಇದ್ರಿ. ಇವತ್ತು ಹಾಡುಗಾರಿಕೆಯಲ್ಲಿ ಗುರುಸ್ತಾ ಇದ್ರಿ, ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಗುರುಸ್ತಾ ಇದ್ರಿ. ಹಾಗೆ ಬದುಕಿನಲ್ಲಿ ಹೇಗೆ ಬದುಕಿದ್ರು ಅನ್ನೋದನ್ನು ಗುರುತು ಮಾಡ್ತಾ ಇದ್ದಾರಂತ ಅವಿನ್ TVಯ ಒಂದು ಮೌಲ್ಯಾಧಾರಿತ ಏನು ಪತ್ರಿಕಾ ಮಾಧ್ಯಮದ ಇದನ್ನು ಕಾಪಾಡಿದ್ದಾರೆ ಅಂದರೆ ಅದು ನಿಜವಾಗ್ಲೂ ವಿಶೇಷ. ಅವರಿಗೆ ನಾನು ವಿಶೇಷವಾಗಿ ಅವಿನ್ TV ಅವರಿಗೆ ಸಹಿತ ಅಭಿನಂದನೆ ಹೇಳ್ತೀನಿ. ಹಾಗೆ OS ಗೋಪಾಲಗೌಡರು ಇನ್ನೂ ಆರೋಗ್ಯವಂತರಾಗಿ ಇವತ್ತು 95 ಆಗಿದೆ, ಸೆಂಚುರಿ ಹೊಡಿಲಿ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಆರೋಗ್ಯ ಭಾಳ ಮುಖ್ಯ. ಇನ್ನೂ ಜಾಸ್ತಿ ಸೆಂಚುರಿ ಹೊಡೆದು ಇನ್ನೂ ಒಂದು 10-20 ವರ್ಷ ನಮ್ಮ ಜೊತೆ ಇರಲಿ. ಅವ್ರ ಮಾರ್ಗದರ್ಶನ, ಅವ್ರ ಸಲಹೆ ನಮ್ಗೆ ಆಗಿದ್ದಾಗೆ ನಮ್ಗೆ ಸಿಗಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಬೆಳೆಗಾರರ ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀರಿ, ಖಜಾಂಚಿಯಾಗಿ ಕೆಲಸ ಮಾಡಿದ್ದೀರಿ. ಕೆಲವೊಂದು ಸಂದರ್ಭದಲ್ಲಿ ಬೆಳೆಗಾರರ ಸಂಘದ ಪರವಾಗಿ ಅನೇಕ ಕಡೆ ಪ್ರವಾಸನ ಮಾಡಿದಂಥ ಮನೋಹರ್ ಅವರೇ, ತಮ್ಮ ಈ ಒಂದು ಗೋಪಾಲಗೌಡರ ಪರಿಚಯ ಆದಲ್ಲಿಂದ ಇಲ್ಲಿಯವರೆಗೆ ಇವತ್ತು 96 ವರ್ಷದ ಹುಟ್ಟುಹಬ್ಬ ಆಚರಿಸ್ಕೊಂತಾರೆ. ಏನು ಅನಿಸ್ತದೆ ಸರ್? ನಾನು ಮೊದಲನೇಯಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಹಾಗೆ ನಮ್ಮ ಎಲ್ಲ ಬೆಳೆಗಾರ ಪರವಾಗಿಯೂ ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಿದ್ದೇನೆ. ಅವರ ಮಾರ್ಗದರ್ಶನ ಯಾವಾಗಲೂ ನಮಗೆ ಇರಲಿ ಅಂತೇಳಿ ನಾವು ಅವರಲ್ಲಿ ಕೇಳಿಕೊಳ್ತೇವೆ. ನಮಸ್ಕಾರ. ನಮ್ಮ ಹೆಸರು ಜಗನ್ನಾಥ್ ಅಂತ. ಏನಾಗ್ಬೇಕು ನೀವು ಗೋಪಾಲಗೌಡರಿಗೆ? ಅಣ್ಣ. ನಿಮ್ಮ ಅಣ್ಣ OS ಗೋಪಾಲಗೌಡರು. ಈಗ ನಿಮ್ಮ ಅಣ್ಣನ 96ನೇ ಹುಟ್ಟುಹಬ್ಬದ ದಿನ ಏನ್ ಅನಿಸ್ತದೆ ಗೌಡ್ರೆ? ತುಂಬ ಖುಷಿಯಾಗುತ್ತೆ. ನಮ್ಮನ್ನೆಲ್ಲ ಬೆಳೆಸಿ ವಿದ್ಯಾಭ್ಯಾಸ ಕಲಿಸಿ ತುಂಬ ಚೆನ್ನಾಗಿ ಅವಾಗಿಂದ ಮಾಡ್ಕೊಂಬಂದರು. ಓಕೆ, ಈಗ ನೀವು ಬಾಲ್ಯದಿಂದನೂ ನೋಡಿದಂಥವ್ರು ಗೋಪಾಲಗೌಡರನ್ನ. ನಾವು ಇತ್ತೀಚೆಗೆ ನೋಡಿದಂಥದ್ದು. ಆದ್ರೆ ಅವರು ಎಲ್ಲೂ ಕೂಡ ಒಂದು ಸಾರ್ವಜನಿಕ ಸಮಾರಂಭದಲ್ಲಿ ಆಗ್ಲಿ ಎಲ್ಲೇ ಆಗ್ಲಿ ಸಿಟ್ಟು ಮಾಡಿದ್ದೆ ನಾವು ನೋಡಿಲ್ಲ. ಅವಾಗಿಂದನೇ ಹೀಗೇನಾ ಗೌಡ್ರು? ಇದೇ ಥರ. ಹೌದಾ? ನಿಮ್ಮನ್ನ ಯಾವ ತರ ಹೆದರಿಸಿ ಬೈದು ಹೊಡೆದದ್ದು ಇದೆಯಾ? ಇಲ್ಲ ಇಲ್ಲ ಇಲ್ಲ. ಓಕೆ ಓಕೆ. ನಮಸ್ಕಾರ. ನಮಸ್ಕಾರ. ಹೆಸರು? ನನ್ನ ಹೆಸರು ಓಜಿ ರವಿ. ಇಬ್ರು ಗಂಡು ಮಕ್ಕಳು ಅಂತ ಹೇಳಿದ್ರು ಗೌಡ್ರು. ನೀವು ಎರಡನೇವರ? ಎರಡನೇ. ಈಗ ನೀವು ಒಂದು ಪ್ರೌಢಾವಸ್ಥೆಗೆ ಬಂದ ನಂತರ ದಿನಗಳಲ್ಲಿ ಅಥವಾ ನಿಮಗೆ ಈ ಒಂದು ಜಗತ್ತಿನ ಅರಿವಾದದಿಂದ ನಿಮ್ಮ ತಂದೆಯನ್ನು ನೋಡ್ತಾ ಬಂದಿರಿ. ಅವತ್ತಿಂದ ಇವತ್ತಿನ ತನಕ ಅವರಲ್ಲಿ ಏನಾದ್ರು ಹೆದರ್ಸೋದು ಬದರಿಸೋದು ಈ ತರದ್ ಏನಾದ್ರು ಒಂಥರ ಏನಾದ್ರು ನಿಮಗೆ ಹೆದರ್ಸಿದ್ದು ಅನುಭವ ಇದೆಯಾ? ಆ ಥರ ಇಲ್ಲ. ಅಂದ್ರೆ ನಮ್ಮನ್ನ ಸರಿದಾರಿಯಲ್ಲಿ ನಡ್ಕೊಂಡು ಹೋಗಿ ಅಂತ ಹೇಳ್ತಿದ್ರು ಬಿಟ್ರೆ ಬೇರೆ ಆ ಥರ ಹೆದರಿಸಿ ಎಲ್ಲ ಏನು ಮಾಡ್ತಿರಲಿಲ್ಲ. ಅವರು ಸಾರ್ವಜನಿಕ ಜೀವನಕ್ಕೆ ಹೆಚ್ಚಾಗಿ ಮುಡುಪಾಗಿಡ್ತಿದ್ರು. ಅದರಲ್ಲೂ ಸಹಕಾರಿ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಿ PCRD ಬ್ಯಾಂಕಲ್ಲಿ ಆ ಜಾಗ ತಗೊಂಡು ಅದನ್ನು ಮತ್ತೆ ಕಟ್ಟಡ ದೇಣಿಗೆ ಮಾಡಿ ಆ ಕಟ್ಟಡ ಕಟ್ಟಿದ್ದಾರೆ. ಈಗ ಎಲ್ಲೋ ಒಂದ್ಸರಿ ಸ್ಕೂಲಿಗೆ ಹೋಗ್ಲಿಲ್ಲ, ಏನೋ ರಜೆ ಹಾಕಿದೆ, ಸುಳ್ಳು ಹೇಳಿದೆ ಅಂತ ಹೊಡೆದಿದ್ರು ಅಂತಲ್ಲ? ಇಲ್ಲಪ್ಪ, ಅವ್ರ ಹತ್ರ ಯಾವುದೇ ರೀತಿ ಆ ಥರ ಇಲ್ಲ. ಹೊಡ್ತು ನೀವು ಓದಿ ಏನಾಗ್ಬೇಕಂತ ನಿಮ್ ತಂದೆ ಆಸೆ ಇತ್ತು? ನನ್ನ ಅದೇ ಹೆಚ್ಚು ಇಂಜಿನಿಯರ್ ಏನಾದ್ರು ಆಗ್ಬೇಕು ಅಂತಿತ್ತು. ಅಷ್ಟೊತ್ತಿಗೆ ಮನೆಯಲ್ಲಿ ಒಬ್ರು ಬೇಕಲ್ಲ ಕೃಷಿಗೆ ಕಾರ್ಯ ಮಾಡೋದಕ್ಕೆ ಅಂತೇಳಿ ಅಣ್ಣ ವೈದ್ಯಕೀಯ ವೃತ್ತಿಗೆ ಹೋದದಿಂದ ನಾನು ಈ ಕೃಷಿಗೆ ಈ ಕಡೆ ಬಂದೆ. ನಾನು ಈಗ 96 ವರ್ಷದ ಹುಟ್ಟುಹಬ್ಬನ ಆಚರಿಸ್ಕೊಂತಿದ್ರೆ ಏನ್ ಅನಿಸ್ತದೆ ಸರ್ ತಮಗೆ? ಅವ್ರು ನಮ್ಮ ಜೊತೆ ಇರೋದೇ ಒಂದು ಸಂತೋಷ. ತಂದೆ ತಾಯಿ ಇಬ್ರು ನಮಗೆ ಅವಾಗಿಂದ ಮಾರ್ಗದರ್ಶನ. ಅವ್ರ ಜೊತೆ ಇರೋದು ನಮಗೆ ದೊಡ್ಡ ಆಸ್ತಿ ಇದ್ದಂಗೆ. ಅವರಿಬ್ಬರು ನಮಗೆ ತುಂಬ ಸಲಹೆ ಸಹಕಾರ ಇಟ್ಕೊಂಡು
ಅವರಿಬ್ಬರು ನಮ್ಮ ಜೊತೆ ಇರೋದು ಎಲ್ಲರಿಗೂ ಸಂತೋಷ, ಕುಟುಂಬಕ್ಕೆ ಒಂದು ಸಂತೋಷ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ಇದಾಗಿತ್ತು ಅವಿನ್ ಟಿವಿಯ ವಿಶೇಷ ಕಾರ್ಯಕ್ರಮ. 96 ವರ್ಷದ ನವ ಯುವಕರ ಹುಟ್ಟುಹಬ್ಬ. ಎಲ್ಲ ಅವರ ಮನೆಯವರು ಎಲ್ಲರೂ ಇಲ್ಲಿದ್ದಾರೆ. ಮಾತನಾಡದೇ ಇದ್ದಂಥವ್ರು ಅವ್ರ ಕುಟುಂಬದವರು ತುಂಬ ಜನ ಇದ್ದಾರೆ ಇಲ್ಲಿ. ಅದ್ರ ಮಾತಾಡಿದ್ದು ಕೆಲವರು. ಬೆಳೆಗಾರರ ಸಂಘದ ಒಂದು ಆಧಾರ ಸ್ತಂಭದಂತಿದ್ದ OS ಗೋಪಾಲ್ಗೌಡರ 96ನೇ ವರ್ಷದ ಹುಟ್ಟುಹಬ್ಬಕ್ಕೆ ಇಡೀ ಬೆಳೆಗಾರರ ಸಂಘವೇ ಇವತ್ತು ಅವ್ರ ಜೊತೆ ಇದೆ. ಹಾಗಾಗಿ ಇಂಥ ಅನೇಕ ಸಂದರ್ಶನಗಳನ್ನು ಮಾಡ್ತಾ ಇದ್ದೀವಿ. 4 ವರ್ಷದ ಹಿಂದೆ ನಾವು ಗೋಪಾಲ್ಗೌಡರ ಇಂಟರ್ವ್ಯೂ ಕೂಡ ಮಾಡಿದ್ವಿ. ಅವತ್ತು ಏನು ಮಾತಾಡಿದ್ರು ಆ ಸ್ಪಷ್ಟತೆ ಇವತ್ತು ಕೂಡ 91ರಲ್ಲಿ ಏನು ಮಾತಾಡಿದ್ರು 5 ವರ್ಷದ ನಂತರ 96ನೇ ವರ್ಷದಲ್ಲೂ ಕೂಡ ಅದೇ ಸ್ಪಷ್ಟತೆ ಇದೆ ಅನ್ನೋದು ಬಹಳ ವಿಶೇಷ. ಇವತ್ತಿನ ಒಂದು ಜನ್ರೇಷನ್ಗೆ, ಮಕ್ಕಳಿಗೆ ಆಗಲಿ ಯಾರಿಗೇ ಆಗಲಿ, ಹಿರಿಯವರಿದ್ದರೆ ಅದಕ್ಕೆ ಒಂದು ಬೆನ್ನೆಲುಬು, ಬ್ಯಾಕ್ ಬೋನ್ ಇದ್ದ ಹಾಗೆ. ಒಂದಷ್ಟು ಮಾರ್ಗದರ್ಶನಗಳು. ಹಿಂದೆ ಅಜ್ಜ ಎಲ್ಲ ಕಥೆಯೆಲ್ಲ ಹೇಳ್ತಾ ಇದ್ರು, ಆಮೇಲೆ ಪುಸ್ತಕದಲ್ಲಿ ಓದ್ತಾ ಇದ್ರು. ಈಗೆಲ್ಲ ಯೂಟ್ಯೂಬು, ಫೇಸ್ಬುಕ್ನೆಲ್ಲ ಎಲ್ಲದೂ ಬರ್ತಾ ಇದೆ. ಹಾಗಾಗಿ ಇವತ್ತು ನೋಡಿ, ಒಂದು ತುಂಬು ಸಂಸಾರದೊಳಗಡೆ 96 ವರ್ಷದ ವ್ಯಕ್ತಿ, ಅದರಲ್ಲೂ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದಂಥವ್ರು. ಮನೆ ಕೃಷಿಗೆ ಸ್ವಲ್ಪ ಕಡಿಮೆ ಒತ್ತು ಕೊಟ್ಟರು ಕೂಡ ಸಾರ್ವಜನಿಕ ಜೀವನಕ್ಕೆ ಹೆಚ್ಚು ಒತ್ತು ಕೊಟ್ಟಂಥದ್ದು. ಹಾಗಾಗಿ ಇಂಥ ಹಿರಿಯವರಿಂದ ನಾವು ಕಲಿಯುವಂಥದ್ದು ಬಹಳ ಇದೆ ಅಂತ ಹೇಳ್ತಾ, ಹಾಗೇನೆ ಮುಂದುವರೆದು ಆ ಭಗವಂತ OS ಗೋಪಾಲ್ಗೌಡರಿಗೆ ಇನ್ನೂ ಆಯಸ್ಸು, ಐಶ್ವರ್ಯ, ಆರೋಗ್ಯ ಎಲ್ಲ ಕೊಡ್ಲಿ ಅಂತ ಹೇಳಿ ಈ ಸಂದರ್ಶನವನ್ನ ಮುಗಿಸುವ ಮುನ್ನನೇ ಇನ್ನೊಂದು ಸರಿ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ. ಕ್ಯಾಮ್ರಾಮನ್ ವಸಂತ್ ಜೊತೆ ಗಣೇಶ್. ಹೋಗಿ ಬರ್ತೀನಿ. ನಮಸ್ಕಾರ.